ಎಲ್ರಿಗೂ ಡೇ 19 ಕರ್ನಾಟಕ ಟು ಆಸ್ಟ್ರೇಲಿಯಾ ಸೋಲೋ ಸೈಕ್ಲಿಂಗ್ ಜರ್ನಿಗೆ ಸ್ವಾಗತ ಅಂಡ್ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತಿನ ಜರ್ನಿ ಲೋನಾವಾಲದಿಂದ ಮುಂಬೈ ಕಡೆಗೆ. ಅಂಡ್ ಯಾಕೆ ಇವಾಗ ನಡ್ಕೊ ಹೋಗ್ತಾ ಇದ್ದೀನಿ ಅಂತಂದ್ರೆ ನಿಮ್ಗೊಂದು ಅದ್ಭುತವಾದಂತ ವ್ಯೂ ತೋರಿಸ್ತೀನಿ. ಓಹ್, ಕಾಣಿಸ್ತಿದ್ಯಾ ಅಜ್ಜಿ? ಸಕ್ಕದಾಗಿದೆ ಗುರು. ಶಿವನೇ, ನೋಡ್ಬೋದು ಅಲ್ಲೊಂದು ವಾಟರ್ ಫಾಲ್ ಕಾಣಿಸ್ತಿದ್ಯಾ? ಅದೇ ಲೋನಾವಾಲದ ವಾಟರ್ ಫಾಲ್. ಅಂಡ್ ನೋಡಿ ಎಲ್ಲೆಲ್ಲೂ ಬರೀ ವಾಟರ್ ಫಾಲ್ಸ್ಗಳೇ. ಅಂಡ್ ಇಲ್ಲೊಂದಿದೆ ನೋಡಿ ಚಿಕ್ಕದು. ಅಂಡ್ ನೀವು ಅಲ್ಲಿ ಬೆಟ್ಟ ಗುಡ್ಡಗಳ ಮಧ್ಯೆ ಅಂತ ಹೋದ್ರೆ ಬಾ 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 ಕ್ರೇಜಿ ಇದೆ ಗುರು. ಅಂಡ್ ಇಲ್ಲಿ ಇನ್ನೊಂದು ಮಿಸ್ಟೀರಿಯಸ್ ಥಿಂಗ್ ನಾನು ಅಬ್ಸರ್ವ್ ಮಾಡಿದ್ದೇನು ಅಂತಂದ್ರೆ, ಆಲ್ಮೋಸ್ಟ್ ಎಲ್ಲ ಬಿಲ್ಡಿಂಗ್ಗಳ ಕನ್ಸ್ಟ್ರಕ್ಷನ್ ಅರ್ಧಕ್ಕೆ ನಿಂತಿದೆ. ಕೆಲವೊಂದೆಲ್ಲ ಬಿಲ್ಡಿಂಗ್ಗಳು ಏನೋ ಹಂಗೆ ಹಾಳಾಗೋಗಿದೆ ಕಾಡ್ ಮಧ್ಯದಲ್ಲಿ. ಏನು ಎತ್ತ ಅಂತ ನಾನು ಯಾರನ್ನೂ ವಿಚಾರಿಸಕ್ ಹೋಗಿಲ್ಲ, ಬಟ್ ಈ ಒಂದು ಪಾಯಿಂಟ್ ನೋಟಿಸ್ ಮಾಡಿದೆ. ಇದ್ರಗಳ ಮಧ್ಯೆ ಇಂಥ ಅದ್ಭುತವಾದ ಪ್ರಕೃತಿ ಬೆಳಗ್ಗೆನೆ ಸಿಕ್ಕಿರೋದು ನಾನೇ ಅದೃಷ್ಟವಂತ. ಯೋನಯ್ಯ, ಬೇಕಾದ್ರೆ ಒಂದು ತಿಂಗಳೆಲ್ಲ ಏನಾನ ಇಲ್ಲೇ ಮನೆ ಇದ್ಬಿಟ್ಟಿದ್ರೆ ಮೋಸ್ಟ್ಲಿ ಕಾಡಿನ ರಾಜ ಹೋಗ್ತಿದ್ದೆ. ಅಷ್ಟು ಸಕ್ಕದಾಗಿದೆ ಜಾಗ. ನಾವು ಮಹಾರಾಷ್ಟ್ರನ ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ಜಸ್ಟ್ ಒಂದು 10 ದಿನ 20 ದಿನದಲ್ಲಿ ಆಗಲ್ಲ. ಇದನ್ನ ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ಆಲ್ಮೋಸ್ಟ್ ಒಂದು 2 to 3 months ಬೇಕು, ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ನೇಚರು. ಅಂಡ್ ಇದ್ರ ಮಧ್ಯೆ ಇವತ್ತಿನ ನನ್ನ ಜರ್ನಿ ಲೋನಾವಾಲದಿಂದ ಮುಂಬೈ ಕಡೆಗೆ. ಅಂಡ್ ಇದನ್ನ ಬಿಟ್ಟು ಹೋಗ್ತಾ ಇದ್ದೀನಲ್ಲ ಅಂತ ಒಂದ್ ಕಡೆ ಬೇಜಾರು ಇದೆ, ಬಟ್ ಲೈಫ್ ಅಂದಮೇಲೆ ಮೂವ್ ಆನ್ ಆಗ್ತಾ ಇರಬೇಕು. ಏನು ಅಂತಂದ್ರೆ ಈ ತರ ಜಾಗಗಳನ್ನ ಮೆಮೊರೀಸ್ ಕಲೆಕ್ಟ್ ಮಾಡ್ಕೊಂಡು ಮತ್ತೆ ಯಾವಾಗನ ಟೈಮ್ ಸಿಕ್ಕಿದಾಗ ಬಂದು ಇಲ್ಲೇ ಇದ್ದು ಅಂಡ್ ಮತ್ತೆ ಎಕ್ಸ್ಪ್ಲೋರ್ ಮಾಡಬೇಕು. ಸೊ ಟೈಮ್ ವೇಸ್ಟ್ ಮಾಡದೆ ಈ ಒಂದು ಜರ್ನಿನ ಕಂಟಿನ್ಯೂ ಮಾಡೋಣ. ಗೈಸ್, ಟೈಮ್ ಸುಮಾರು 10:30 ಆಗೋಗಿದೆ. ಇವಾಗ ಇಲ್ಲಿಂದ ನಾಷ್ಟ ತಿನ್ಕೊಂಡು ಮತ್ತೆ ನನ್ನ ಜರ್ನಿನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ನಾಷ್ಟ ತಿನ್ನ. क्या है नाश्ता? मिसल पाव। हाँ, इडली कुछ है क्या? इडली नहीं है। हाँ? मिसल पाव है। हाँ और उपमा है। हाँ, ऑमलेट पाव भाजी पाव। आमलेट? आमलेट नहीं चाहिए, वेज को कुछ देने का। मिसल स्पाइसी चलेगा? स्पाइसी नहीं, थोड़ा ज्यादा स्पाइसी नहीं है, थोड़ा डाल दो। मिसल पाव मालूम है ना? हाँ, मिसल पाव मतलब ब्रेड का है ना? ब्रेड दो। तो पाव बन हाँ, और वो स्प्राउट स्प्राउट। का तरी हाँ, और वो नमकीन। नहीं ये तो मैगी दे दीजिए। मैगी भी नहीं है। चाव चाव हाँ, हमारा महाराष्ट्र का फेमस है, फेमस वड़ा पाव है ना? बड़ा पाव भी है। हाँ ठीक है, दे दीजिए। ಸ್ನೇಹಿತರೆ, ಇವಾಗ ನಾವು ಮಹಾರಾಷ್ಟ್ರದಲ್ಲಿ ಫೇಮಸ್ ಆಗಿರೋಂಥ ವಡಾಪಾವ್ ತಂದಿದ್ವಿ. ಈಗ ಮಿಸಲ್ ಪಾವ್ ತಿನ್ನೋಣ. ಟೇಸ್ಟ್ ಹೆಂಗಿರುತ್ತೆ ಏನೋ, ಎಂಜಾಯ್ ಮಾಡೋಣ. ಹಾ, ಎಂಜಾಯ್ ಮಾಡೋದಷ್ಟೇ. ಕನ್ನಡ ಬರುತ್ತಾ? ಹಾ, ಕನ್ನಡ ಬರುತ್ತಾ? नहीं आता है हिंदी। सकारागैते बहुत अच्छा है। बेंगलुरु कर्नाटक बेंगलुरु। और मतलब माँ बोल दिया ना एंजॉय मारो, वो कर्नाटक लैंग्वेज है ना, इसलिए पूछा। कन्नड़ मालूम? मसाला पाव सಕ್ಕತ್ತಾಗೈತೆ, ಬನ್ನಿ ಎಂಜಾಯ್ ಮಾಡೋಣ. ಈಗಷ್ಟೇ ಟಿಫನ್ ತಿನ್ಕೊಂಡು ಮತ್ತೆ ನನ್ನ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮುಂಬೈ ಕಡೆಗೆ. ಫುಲ್ ಘಾಟ್ ಸೆಕ್ಷನ್, ಈಗ ಫುಲ್ಲು ಡೌನ್ ಇದೆ, ಸಕ್ಕತ್ತಾಗಿರುತ್ತೆ. ಓ, ಅಲ್ಲಿ ನೋಡ್ರಿ ಮುಂದೆ ವ್ಯೂ ಪಾಯಿಂಟು. ಅಜ್ಜಿ ಲೋನಾವಾಲದಲ್ಲಿ ನೀವೆಲ್ಲಿಂದ ಎಲ್ಲಿಗೆ ನೋಡಿದ್ರು ಬರೀ ಗ್ರೀನರಿ, ಬರೀ ವ್ಯೂ ಪಾಯಿಂಟ್ಸು, ಎಲ್ಲಿ ನೋಡಿದ್ರು ವಾಟರ್ ಫಾಲ್ಸ್ಗಳು. ವಾ, ಮಸ್ತಾಗಿ ಕೊಡುತ್ತೆ ತಿರ್ಗು. ಕಾಣಿಸ್ತಿದ್ಯಾ? ನನಗಂತೂ ಸಖತ್ ಇಷ್ಟ ಆಯಿತು ಲೋನಾವಾಲ. ನನ್ನ ಹೆಸರು ಸಹ ಕೇಳಿರಲಿಲ್ಲ ಈ ಜಾಗದ್ದು. ನೀವು ಮಹಾರಾಷ್ಟ್ರಕ್ಕೆ ಬಂದರೆ ಈ ಒಂದು ಪ್ಲೇಸ್ನ ಕೂಡ
ಮಿಸ್ ಮಾಡದೆ ವಿಸಿಟ್ ಮಾಡಿ, ಯಾಕಂದ್ರೆ ಅಷ್ಟು ಅದ್ಭುತವಾಗಿದೆ. ಸ್ನೇಹಿತರೆ, ಮತ್ತೊಂದು ವ್ಯೂ ಪಾಯಿಂಟ್ ನಿಮ್ಗೆ ತೋರಿಸ್ತೀನಿ ಈಗ. ಇರಿ ಒಂದು ನಿಮಿಷ ತೋರಿಸ್ತೀನಿ. ಇದನ್ನೆಲ್ಲ ಯೂಟ್ಯೂಬ್ ವಿಡಿಯೋ ನೋಡ್ತಿದ್ದೆ, ಡೈರೆಕ್ಟ್ ಆಗಿ ನೋಡಿದೆ. ಅಪ್ಪ ನೋಡಿದ್ರಲ್ಲ ಈಗಷ್ಟೇ ಎಂತ ಒಳ್ಳೆ ಡೌನ್ ಇಳ್ಕೊ ಬಂದ್ವಿ ಅಂತ. ನನಗಂತೂ ಜೀವ ಬಾಯಿಗೆ ಬರ್ತಿತ್ತು. ಖುಷಿ ಒಂದ್ ಕಡೆ ಇದ್ರೆ, ಯಾಕೆ ಅಂತಂದ್ರೆ ಸೈಕಲ್ದು ಬ್ರೇಕ್ಸ್ ಏನಿದೆ ಜಸ್ಟ್ ಹೇಳಿರ್ತಾರೆ ಡಿಸ್ಕ್ ಅಂತ, ಬಟ್
ಡಿಸ್ಕ್ ಅಲ್ಲ ಇವು, ಯಾವಾಗ ಬೇಕಾದ್ರೆ ಯಾವ ಕ್ಷಣ ಬೇಕಾದ್ರೆ ಟಪ್ಪನ ಕಟ್ ಆಗ್ಬೋದು ಡೌನಲ್ಲಿ ಹೋಗ್ತಾ ಇದೆ. ಸೊ ನಮ್ಮ ಸೇಫ್ಟಿಲಿ ಏನೇ ಒಂದು ನೀವು ಮಾಡ್ಬೇಕಂದ್ರೆ
ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಸೈನಿಂಗ್ ಆಫ್ ಕರ್ಣ.